ದರ್ಶನ್ ಖುದ್ದು ಹಾಜರಿಗೆ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ರು. ಅದರ ವಿಚಾರಣೆಯನ್ನು ನಡೆಸಿರುವಂತಹ ನ್ಯಾಯಾಲಯ ಈಗ ಆಗಸ್ಟ್ 17ಕ್ಕೆ ಆದೇಶವನ್ನ ಕಾಯ್ದಿರಿಸಿದೆ. ದರ್ಶನ್ ಪರ ಹಿರಿಯ ವಕೀಲ ಹಶ್ಮತ್ ಪಾಷಾ ವಾದ ಮಂಡಿಸಿದ್ರು. ದರ್ಶನ್ ಅವರನ್ನ ಖುದ್ದು ಹಾಜರುಪಡಿಸಿದ್ರೆ ಸೂಕ್ತವಾಗಿರುತ್ತೆ. ಯಾಕಂದ್ರೆ ಸಾಕ್ಷ್ಯ ವಿಚಾರಣೆ ಸಂದರ್ಭದಲ್ಲಿ ಅವರು ಹಾಜರಿದ್ರೆ ಅವರಿಂದ ಕೆಲವೊಂದಷ್ಟು ಸೂಚನೆಗಳನ್ನ ಪಡೆಯೋದಕ್ಕೆ ಅವರ ವಕೀಲರಿಗೆ ಸಹಕಾರಿಯಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ಗೆ ಹೆಡ್ಫೋನ್ ವ್ಯವಸ್ಥೆ ಸರಿ ಇರೋದಿಲ್ಲ, ಮಾತಾಡೋದಕ್ಕಾಗೋದಿಲ್ಲ. ಹಾಗಾಗಿ ಖುದ್ದು ಹಾಜರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳಿದ್ರು ಹಶ್ಮತ್ ಪಾಷಾ ಅವರು. ಆದರೆ ಈಗ ಅದಕ್ಕೆ SPP ಕಡೆಯಿಂದಲೂ ಕೂಡ ಆಕ್ಷೇಪಣೆ ವ್ಯಕ್ತವಾಗಿತ್ತು. ಅಸಿಸ್ಟೆಂಟ್ SPP ಅವರು ಕೂಡ ಅದನ್ನು ಹೇಳಿದರು. ಇಲ್ಲ ಆ ಥರದ್ದೇನಿಲ್ಲ, ಅವಕಾಶ ಕೊಡೋ ಅವಶ್ಯಕತೆ ಇಲ್ಲ. ಹೇಗೂ ಅವರು ವಿಡಿಯೋ ಕಾನ್ಫರೆನ್ಸ್ ಮಾಡುವಂಥ ಸಂದರ್ಭದಲ್ಲಿ ಅವರು ಸಲಹೆ ಸೂಚನೆಗಳನ್ನು ನೀಡ್ತಲೇ ಇದ್ದಾರೆ. ಅವ್ರ ವಕೀಲರ ಜೊತೆಗೆ ಈಗಾಗಲೇ ನಾವು ಕೂಡ ಈ ಹಿಂದಿನ ಪ್ರಕರಣಗಳಲ್ಲಿ, ಹಿಂದಿನ ಸಂದರ್ಭಗಳಲ್ಲಿ, ಈಗ ವಿಚಾರಣೆ ಸಂದರ್ಭದಲ್ಲೂ ಕೂಡ ಸುಮಾರು ಒಂದು 22-28 ಸತಿ ಅವರು ಮಾತನಾಡಿದ್ದಾರೆ. ಫೋನಲ್ಲೂ ಕೂಡ ಮಾತಾಡಬಹುದು, ಅಂಥದ್ದೇನು ಸಮಸ್ಯೆ ಇಲ್ಲ. ಸೊ ಹಾಗಾಗಿ ಅವ್ರಿಗೇನು ಖುದ್ದು ಹಾಜರಿಗೆ ಅವಕಾಶ ಕೊಡಬಾರ್ದು ಅನ್ನುವಂಥ ಆಕ್ಷೇಪಣೆಗಳು ಕೂಡ ವ್ಯಕ್ತವಾದವು. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ರಮೇಶ್ ಅವರಿಂದ. ರಮೇಶ್, ಈಗ ದರ್ಶನ್ ಪರ ಕೇಳಿರುವಂತಹ ಈ ಒಂದು ಅರ್ಜಿ ಏನಿದೆಯಲ್ಲ, ಅಂದ್ರೆ ಅವ್ರಿಗೆ ಖುದ್ದು ಹಾಜರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ, ಸೊ ಅದ್ರ ಬಗ್ಗೆ ಯಾವ ರೀತಿಯಾಗಿ ಇವತ್ತು ವಾದ ಪ್ರತಿವಾದ ನಡೆದಿದೆ? ಈಗ ಕೋರ್ಟ್ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಅಥವಾ ಆದೇಶ ಯಾವತ್ತೀಗ 17ಕ್ಕೆ ಏನು ಕಾಯ್ದಿರಿಸಿದೆ ಅವತ್ತೇ ಗೊತ್ತಾಗಬೇಕಾಗುತ್ತೆ ಈ ಎಲ್ಲ ವಿಚಾರಗಳು? ರಮೇಶ್. ರೆಹಮಾನ್, ಈಗ ಕೇಸ್ ಅಂದ್ರೆ ಸಾಕ್ಷಿ ನಂಬರ್ 19ನೇ ಸಾಕ್ಷಿದು ಕ್ರಾಸ್ ಎಕ್ಸಾಮಿನೇಷನ್ ನಡೀಬೇಕಾಗಿದೆ. ಹೀಗೆ ಅದಕ್ಕೆ ಮುಂಚೆ ಇದ್ರ ಬಗ್ಗೆ ಆದೇಶವನ್ನ ಕೊಡಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ಮನವಿ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಈಗ ದರ್ಶನ್ ಖುದ್ದಾಗಿ ಹಾಜರುಪಡಿಸಿದ್ರೆ ಅವರಿಂದ ನಾವು ಇನ್ಸ್ಟ್ರಕ್ಷನ್ ತಗೊಳ್ಳೋದು ಈಸಿ ಆಗುತ್ತೆ. ಮತ್ತೆ ಮಧ್ಯದಲ್ಲಿ ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಮಧ್ಯದಲ್ಲೇನೆ ಏನಾದ್ರು ಡೌಟ್ ಬರ್ಬೋದು. ಅಂತ ಸಂದರ್ಭದಲ್ಲಿ ಅವರಿಂದ ಮಾಹಿತಿ ತಗೊಂಡು ಕ್ವಶನ್ ಕೇಳೋದಕ್ಕೆ ಅನುಕೂಲ ಆಗುತ್ತೆ. ಹೀಗಾಗಿ ಅವ್ರನ್ನ ಖುದ್ದಾಗಿ ಹಾಜರುಪಡಿಸಬೇಕು. ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಸರಿಯಾಗಿ ಅದನ್ನ ಮಾಡೋದಕ್ಕಾಗಲ್ಲ. ಮಧ್ಯದಲ್ಲೇ ಹೋಗಿ ಕ್ವಶನ್ ಕೇಳಕ್ಕಾಗಲ್ಲ ಅಥವಾ ಅವರಿಂದ ಇನ್ಫಾರ್ಮೇಶನ್ ತಗೊಳಕ್ಕಾಗಲ್ಲ. ಜೊತೆಗೆ ಈಗ ಹೆಡ್ಫೋನ್ ವ್ಯವಸ್ಥೆ ಕೂಡ ಇಲ್ಲ. ಹೀಗಾಗಿ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಕಮ್ಯುನಿಕೇಶನ್ ಸಾಧ್ಯ ಆಗೋದಿಲ್ಲ, ಪ್ರೈವಸಿನೂ ಇರೋದಿಲ್ಲ ಅಂತೇಳಿ ಅವರು ವಾದ ಮಂಡನೆ ಮಾಡಿದ್ದಾರೆ. ಆದ್ರೆ ಇದಕ್ಕೆ SPP ಆಕ್ಷೇಪಣೆ ಎತ್ತಿದ್ದಾರೆ. ಈ ಹಿಂದೆನೂ ಕೂಡ ಅಂದ್ರೆ ಬೇರೆ ಬೇರೆ ಕೋರ್ಟ್ಗಳಲ್ಲೂ ಕೂಡ ಈಗಾಗಲೇ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ನಡೀತಾ ಇದೆ ಎಲ್ಲ ವ್ಯವಸ್ಥೆ. ಅದೇ ರೀತಿ ಕಾನೂನು ಕೂಡ ಅದಕ್ಕೆ ಪೂರಕವಾಗಿ ತಿದ್ದುಪಡಿ ಮಾಡಲಾಗಿದೆ. ವಿಡಿಯೋ ಕಾನ್ಫರೆನ್ಸಿಂಗ್ ಈಗ ಇರುವಂತ ವ್ಯವಸ್ಥೆ, ಈಗ ಮತ್ತೆ ನಾವು ಶಿಲಾಯುಗಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಈಗ ಇರುವಂತ ವ್ಯವಸ್ಥೆನಲ್ಲೇ ಮಾಡಬೇಕಾಗತ್ತೆ. ಮತ್ತೆ ಅವ್ರನ್ನ ಕರ್ಕೊಂಡ್ ಬಂದ್ರೆ ಆಗುವಂತ ಸಮಸ್ಯೆಗಳ ಬಗ್ಗೆ ಎಲ್ಲ ಅವ್ರು ಬೆಳಕು ಚೆಲ್ಲಿದ್ದಾರೆ. ಹೀಗಾಗಿ ಕೋರ್ಟ್ ಈಗ ಆದೇಶವನ್ನ ಕಾಯ್ದಿರಿಸಿದೆ. ಸೋಮವಾರ ಇದ್ರ ಬಗ್ಗೆ ಆದೇಶ ಮಾಡ್ತೀವಿ ಅಂತ ಹೇಳಿ ಜಡ್ಜಿ ಹೇಳಿ ಈಗ ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಹೀಗಾಗಿ ಸೋಮವಾರನೇ ಆದೇಶ ಬರುತ್ತೆ. ಆ ಸೋಮವಾರ ಕೋರ್ಟ್ ಏನು ಆದೇಶ ಬರುತ್ತೋ ಅದ್ರ ಆಧಾರದ ಮೇಲೆ ಮುಂದಿನ ಸಾಕ್ಷ್ಯ ವಿಚಾರಣೆ ನಿಗದಿ ಆಗುತ್ತೆ. ಹೀಗಾಗಿ ದರ್ಶನ್ ಖುದ್ದು ಹಾಜರಿ ಮಾಡ್ತಾರೋ ಅಥವಾ VC ಇಂದನೇ ಮಾಡ್ತಾರೋ ಅನ್ನೋದು ಸೋಮವಾರ ಡಿಸೈಡ್ ಆಗುತ್ತೆ. ಅಂದ್ರೆ ರಮೇಶ್, ಈ ಹಿಂದೆ ಯಾವ್ದಾದ್ರು ಪ್ರಕರಣಗಳಲ್ಲಿ ಈ ತರದ ಅವಕಾಶಗಳು ಉಂಟಾ? ಅಂದ್ರೆ ಇವ್ರಿಗೆ ಆ ತರದ ಒಂದು ಆಪ್ಷನ್ ಇದೆಯಾ? ಈಗ ಯಾವುದೇ ಅಪರಾಧಿ ಅಥವಾ ಆರೋಪಿ ಯಾರೇ ಇದ್ರೂ ಕೂಡ ಆತನಿಗೆ ಸಾಕ್ಷಿ ವಿಚಾರಣೆ ಸಂದರ್ಭದಲ್ಲಿ ಖುದ್ದಾಗಿ ಹಾಜರಾಗುವಂಥದ್ದು. ಕರೆಕ್ಟ್, ನೀವು ಹೇಳಿದಾಗೆ ಒಬಿರಾಯನ್ ಕಾಲಕ್ಕೆ ಮತ್ತೆ ಹೋಗಬೇಕಾಗುತ್ತೆ. ಈಗ ವಿಡಿಯೋ ಕಾನ್ಫರೆನ್ಸ್ ಮಾಡೋದ ಅವಶ್ಯಕತೆ ಏನಿರುತ್ತೆ, ಆಗ ಯೂಸ್ ಏನಾಗುತ್ತೆ ಅನ್ನುವಂಥದ್ದು ಕೂಡ ಸಹಜವಾಗಿರುವಂಥ ಒಂದು ಪ್ರಶ್ನೆ. ಬಟ್ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಆ ಥರ ಅವಕಾಶ ಮಾಡಿಕೊಡುವಂಥ ಸಾಧ್ಯತೆಗಳೇನಾದರೂ ಇದೆಯಾ? ಆ ಆಪ್ಷನ್ ಇದೆಯಾ ಈಗ ದರ್ಶನ್ಗೆ? ರೆಹಮಾನ್, ಈಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಡೆಯುವಂತ ವಿಚಾರಣೆಗಳಲ್ಲಿ ಸಾಮಾನ್ಯವಾಗಿ ಎಲ್ಲಾ ಆರೋಪಿಗಳನ್ನು ಕೂಡ ಖುದ್ದಾಗಿ ಹಾಜರುಪಡಿಸ್ತಾರೆ. ಈಗ ವಿನಯ್ ಕುಲಕರ್ಣಿ ಅವರ ಕೇಸ್ ಇರ್ಬೋದು, ಪ್ರಜ್ವಲ್ ರೇವಣ್ಣ ಕೇಸ್ ಇರ್ಬೋದು, ಪ್ರತಿ ಹಿಯರಿಂಗ್ ಟೈಮ್ ಅಲ್ಲೂ ಕೂಡ ಆರೋಪಿಗಳನ್ನ ಖುದ್ದಾಗಿ ಹಾಜರುಪಡಿಸ್ತಾರೆ. ಮತ್ತೆ ಅವ್ರ ಸಮ್ಮುಖದಲ್ಲೇನೆ ಎವಿಡೆನ್ಸ್ ಕೂಡ ನಡೀತಾ ಇದೆ. ಕ್ರಾಸ್ ಎಕ್ಸಾಮಿನೇಷನ್ ಮತ್ತೆ ಎಕ್ಸಾಮಿನೇಷನ್ ಎಲ್ಲವೂ ಕೂಡ ನಡೀತಾ ಇದೆ. ಆದ್ರೆ ಈ ಕೇಸ್ ಏನಾಗಿದೆ, ದರ್ಶನ್ ಅವರನ್ನ ಕಳೆದ ಬಾರಿ ಹಾಜರುಪಡಿಸಿದಾಗ ಕೋರ್ಟ್ ನಲ್ಲಿ ಬಹಳ ಒಂದು ಕಿಕ್ಕಿರದ್ದು ತುಂಬಿದಂತ ವಾತಾವರಣ ಇತ್ತು. ಮತ್ತೆ ಕೋರ್ಟ್ ನಲ್ಲಿ ಜಡ್ಜಿ ಏನ್ ಹೇಳ್ತಾ ಇರೋ ಅನ್ನೋದನ್ನೇ ಕೇಳದೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನೂಕುನುಗ್ಗಲಿನ ಪರಿಸ್ಥಿತಿ ಇತ್ತು. ಹೀಗಾಗಿ ದರ್ಶನ್ ಸೆಲೆಬ್ರಿಟಿ ಆಗಿರೋದ್ರಿಂದ ಜೊತೆಗೆ ಅವ್ರು ಖುದ್ದಾಗಿ ಹಾಜರುಪಡಿಸಿದ್ರೆ ಇಲ್ಲಿ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಆಗೋದ್ರಿಂದ ಅವ್ರನ್ನ ಖುದ್ದಾಗಿ ಹಾಜರುಪಡಿಸಬಾರ್ದು ಅಂತ ಹೇಳಿ SPP ಅವರ ವಾದ ಆಗಿದೆ. ಯಾಕಂದ್ರೆ ಈಗ ಅದು ಏನು ಟ್ರಯಲ್ ನಡೆಸೋದಕ್ಕೆ ಅನುಕೂಲಕರ ವಾತಾವರಣ ಇರ್ಬೇಕಾಗತ್ತೆ. ಮತ್ತೆ ಇಲ್ಲಿ ಅಭಿಮಾನಿಗಳು ಮತ್ತೆ ವಕೀಲರು ಎಲ್ಲರೂ ಸೇರಿ ತುಂಬಿದ್ರೆ, ಕೋರ್ಟ್ ತುಂಬಿ ತುಳುಕ್ತಾ ಇದ್ರೆ ಆ ಸಂದರ್ಭದಲ್ಲಿ ಯಾವುದೇ ರೀತಿ ಪ್ರಕ್ರಿಯೆ ನಡೆಸೋಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅವ್ರನ್ನ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರನೇ ಮಾಡಬೇಕು. ಅವ್ರನ್ನ ಎಕ್ಸಾಮಿನೇಷನ್ ನಡೆಯೋ ಸಂದರ್ಭದಲ್ಲಿ VC ಮುಖಾಂತರ ಹಾಜರಾಗಬೇಕು ಅಂತ ಹೇಳಿ ಕೋರ್ಟ್ ತೀರ್ಮಾನ ಮಾಡಿತ್ತು. ಹಿಂದೆ ಇವರ ಮನವಿ ಸಲ್ಲಿಸಿದಾಗಲೂ ಕೂಡ ಕೋರ್ಟ್ ಒಪ್ಪಿರ್ಲಿಲ್ಲ. ಆದ್ರೆ ಈಗ ಏನು ಮೇನ್ ವಿಟ್ನೆಸ್ ಅಂದ್ರೆ ಕೀ ವಿಟ್ನೆಸ್ ಗಳು ಇರೋದ್ರಿಂದ ಅವರ ಒಂದು ಎಕ್ಸಾಮಿನೇಷನ್ ಟೈಮ್ ಅಲ್ಲಿ ಅಕ್ಯೂಸ್ಡ್ ಹೇಳಿಕೆಯನ್ನು ತಗೋಬೇಕಾಗತ್ತೆ, ಅವರ ಸಲಹೆ ಸೂಚನೆ ತಗೋಬೇಕಾಗತ್ತೆ ಅಂತ ಹೇಳಿ ಇವರು ವಾದ ಮಾಡ್ತಾ ಇದ್ದಾರೆ. ಹೀಗಾಗಿ ಕೋರ್ಟ್ ಈಗ ಏನು ಆದೇಶ ನೀಡುತ್ತೆ ಅನ್ನೋ ನೋಡ್ಬೇಕು. ಆದ್ರೆ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರನೇ ಈ ರೀತಿ ಆರೋಪಿಗಳನ್ನ ಹಾಜರುಪಡಿಸೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಆದ್ರೆ ಈಗ ಇವರು ನಮ್ಮ ಹಕ್ಕಿನ ಪ್ರಶ್ನೆ ಅಂತೇಳಿ ವಾದ ಮಂಡನೆ ಮಾಡ್ತಾ ಇರೋದ್ರಿಂದ ಕೋರ್ಟ್ ಅಂತಿಮವಾಗಿ ಏನು ಆದೇಶ ನೀಡುತ್ತೆ ನೋಡ್ಬೇಕು. ಆ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಹಾಜರುಪಡಿಸುವಂತ ಉದಾಹರಣೆನೂ ಇದೆ, ಖುದ್ದಾಗಿ ಆರೋಪಿಗಳನ್ನ ಹಾಜರುಪಡಿಸುವಂತ ಉದಾಹರಣೆ ಕೂಡ ಈಗಿದೆ. ರೈಟ್, ಥ್ಯಾಂಕ್ ಯು ರಮೇಶ್.